ಶಾಂತಮ್ಮ ಗಂಡನ ಬೇಗ ರೆಡಿ ಹಾಕಿ. ಅಂಜಲಿ ಅಮ್ಮವರು ರೆಡಿ ಆಗಿದ್ದಾರೆ. ಅಳಿಯಂದ್ರು ರೂಮಲ್ಲಿ ಇರ್ಬೇಕು. ರಾಜಪ್ಪ ನೀವ್ ಹೋಗಿ ನೋಡ್ಬಾರ್ದಾ? ಸರಿ, ಇಷ್ಟೊತ್ತಿಗೆ ಅಳಿಯಂದ್ರು ರೆಡಿ ಆಗಿರ್ತಾರೆ, ಕರ್ಕೊಂಡೇ ಬಂದ್ಬಿಡ್ತೀನಿ ಇರೋ. ಓ ಬೇಗ ಬಾ, ನೀನ್ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಡ. ಪುರೋಹಿತ್ರೆ ಇನ್ನೇನಾದ್ರು ಬೇಕಾ? ಹಾ ಪಾಪ, ಆಸ್ತಿನೆಲ್ಲ ನನ್ನ ಹೆಸ್ರಿಗೆ ಮಾಡ್ಕೋತೀನಿ ಅಂತ ಬಂದ, ಇವಾಗ ಮಣ್ಣಲ್ಲಿ ಮಣ್ಣಾಗ ಹೋದ. ಹುಡುಗರು ಕೆಲಸ ಮುಗಿಸಿರ್ತಾರಲ್ವಾ? ಇದೇನ್ ನಾನು ಹೀಗೆ ಕೇಳ್ತಾ ಇದ್ಯಾ? ನಾನು ಕಳ್ಸಿರೋ ಹುಡುಗರು ಅಂತಿಂತವ್ರಲ್ಲ, ನರ ರಾಕ್ಷಸರು. ಇವತ್ತು ಅಂಜಲಿ ಮದುವೆ ಆಗುತ್ತೆ ಅಂತ ನಿಮ್ಮ ಅಣ್ಣ ಖುಷಿಯಾಗಿದ್ರು, ಆದರೆ ಅವ್ರಿಗೇನು ಗೊತ್ತು ಇವತ್ತು ಅವಳು ಮುತ್ತೈದೆ ತಾನೇ ಹೋಗ್ತಾ ಇದೆ ಅಂತ. ಅಯ್ಯೋ ಪಾಪ. ಇವತ್ತಿನ ಕಾಲದಲ್ಲಿ ಅಯ್ಯೋ ಅನ್ನೋರಿಗೆ ಆಯುಸ್ ಕಮ್ಮಿ. ನಾವು ಅಯ್ಯೋ ಅನ್ಸ್ಬೇಕೆ ಹೊರತು ಅಯ್ಯೋ ಅನ್ಬಾರ್ದು. ಧನು, ರಾಜೇಶ್ವರಿ, ಏನಪ್ಪ ತುಂಬಾ ಖುಷಿಯಾಗಿದ್ದೀರಿ? ಅರೆ ಖುಷಿ ಆಗದೆ ಇರುತ್ತೆ ಬಾವ, ಇವತ್ತು ಅಂಜಲಿ ಮದುವೆ. ಅವಳು ನಿಮಗೆ ಮಾತ್ರ ಮಗಳಲ್ಲ, ನಮಗೂ ಮಗಳೇ ಅಲ್ವಾ ಧನು? ಹೌದಮ್ಮ, ನನ್ನ ದುಡುಕ್ತನದಿಂದ, ನನ್ನ ಕೋಪದಿಂದ ನನ್ನ ಮನೆ ಸಂತೋಷನ ನಾನೇ ಹಾಳು ಮಾಡ್ಕೊಂಡ್ಬಿಟ್ಟಿದ್ದೆ. ಧನು, ವಯಸ್ಸಾದ್ಮೇಲೆ ಒಂದು ಪಾಠ ಕಲ್ತಿದ್ದೀನಿ. ಏನು ಗೊತ್ತಾ? ಏನಣ್ಣ? ಮಕ್ಕಳು ಚಿಕ್ಕವರಿದ್ದಾಗ ಅವ್ರಿಗೆ ಏನು ಬೇಕೋ ಅದನ್ನೆಲ್ಲ ಕೊಡಿಸ್ಬಿಡ್ತೀವಿ. ಅದೇ ದೊಡ್ಡವರಾದ್ಮೇಲೆ ಅವ್ರ ಪ್ರೀತಿನ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನನೇ ಮಾಡಲ್ಲ. ಹಾಗಂತ ನಾವೇನು ಅವ್ರಿಗೆ ಕೆಟ್ಟದ್ದು ಬಯಸೋದಿಲ್ಲ. ದೊಡ್ಡವರಾದ್ಮೇಲೆ ಅವ್ರ ಆಯ್ಕೆಯಲ್ಲಿ ಎಲ್ಲಿ ಎಡುತ್ತಾರೋ, ಎಲ್ಲಿ ಜೀವನ ಹಾಳು ಮಾಡ್ಕೋತಾರೋ ಅನ್ನೋ ಭ್ರಮೆಯಲ್ಲಿ ನಾವೇ ನಮ್ಗೆ ಗೊತ್ತಿಲ್ಲದೆ ಅವ್ರ ಜೀವನನ ಹಾಳು ಮಾಡಿಬಿಟ್ಟಿರ್ತೀವಿ. ಅದಕ್ಕೆ ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೋತೀಯ? ಇವಾಗ ಎಲ್ಲ ಸರಿ ಆಗಿದೆಯಲ್ಲ. ನಮ್ಮ ಅಂಜಲಿನೂ ಹುಷಾರಾದ್ಲು, ಈಗ ನಿನ್ನ ಕಣ್ಮುಂದೆನೇ ಅವಳು ಮದುವೆ ಕೂಡ ನಡೀತಾ ಇದೆ. ಹೌದು ಕಣ, ನಮ್ಮ ಹಿರಿಯರು ಮಾಡಿದ ಪುಣ್ಯ ಅನಿಸುತ್ತೆ. ನಮಗೆಲ್ಲ ಒಳ್ಳೇದೇ ಆಗ್ತಿದೆ. ಕಡೆಗೂ ಭಗವಂತ ಅಂಧಕಾರದಲ್ಲಿದ್ದ ನನ್ನ ಮಗಳಿಗೆ ಬೆಳಕು ತೋರಿಸ್ಬಿಟ್ಟ. ಮಾತಾಡಿ. ಎಲ್ಲ ಆಗ್ತಿದ್ಯಾ? ನಿಮ್ಗೆ ಏನ್ ಬೇಕು ಎಲ್ಲ ಕೇಳಿ ತಗೊಳ್ಳಿ. ಕೊಟ್ಟಿದ್ದೀನಿ. ರಾಜಪ್ಪ ಇಲ್ಲಿ ಹೋದ? ಅಳಿಯಂದ್ರ ಕರ್ಕೊಬತ್ತೀನಿ ಅಂತ ಹೋದ್ರು. ಎಷ್ಟೊತ್ತಾಯ್ತು? ನಮ್ಮಣ್ಣ ಖುಷಿಯಾಗಿದ್ದಾಗ ತುಂಬ ಮಾತಾಡ್ತಾನೆ. ಅವನು ಭಾಷಣನ ನನ್ನಿಂದ ಕೇಳೋದಿಕ್ಕಾಗ್ತಾ ಇಲ್ಲ. ಆ ರೌಡಿಗಳಿಗೆ ಫೋನ್ ಮಾಡಿ ಅವನನ್ನು ಮುಗಿಸಿದ್ರ ಕೇಳು. ಅವನು ಬಾಡಿನ ಯಾವ್ದಾದ್ರು ಕೆರೆಯಲ್ಲೋ, ಬಾವಿಲೋ ಅಥವಾ ರೈಲ್ವೆ ಟ್ರ್ಯಾಕ್ ಮೇಲೋ ಎಸೋದಿಕ್ಕೆ ಕೇಳು. ಅದು ಆಗಿಲ್ಲ ಅಂದರೆ ಕಾಡಿಗೆ ತಗೊಂಡು ಹೋಗಿ ಮಣ್ಣು ಮಾಡೋದಕ್ಕೆ ಹೇಳು. ತಾನು ಅವ್ರ ಫೋನ್ ರಿಸೀವ್ ಮಾಡ್ತಾ ಇಲ್ಲ. ರಿಸೀವ್ ಮಾಡ್ತಿಲ್ವಾ? ಇನ್ನೊಂದ್ಸಲ ಟ್ರೈ ಮಾಡು. ಯಜಮಾನ್ರೆ, ಏನೋ ಅಳಿಯಂದ್ರು ರೂಮಲ್ಲಿ ಇಲ್ಲ. ರೂಮಲ್ಲೆಲ್ಲ ಹೋಗಿ ಹುಡುಕ್ತೆ, ಎಲ್ಲೂ ಅಳಿಯಂದ್ರಿಲ್ಲ. ಅಳಿಯಂದ್ರ ಕಾಣ್ತಿಲ್ವಾ? ಏನು ಹೇಳ್ತಿದ್ಯೋ ರಾಜಪ್ಪ ನೀನು? ಅವರೆಲ್ಲೂ ಹೋಗಿರೋಕ್ಕೆ ಸಾಧ್ಯ ಇಲ್ಲ ಕಣೋ. ಮನೆಯೆಲ್ಲ ಸರಿಯಾಗಿ ಹುಡುಕಿದ್ಯಾ? ನೋಡೋ, ಮದುವೆ ಆಗ್ತಿರೋ ಖುಷಿಲಿ ಎಲ್ಲೋ ಮೈ ಮರ್ತು ಕೂತಿರ್ಬೇಕು. ಸರಿಯಾಗಿ ನೋಡೋ. ಅಲ್ಲೆಲ್ಲ ಹುಡುಕ್ದೆ, ಅಳಿಯಂದ್ರು ನನ್ನ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಗಿದ್ದಾರೆ ಅಂತೆಲ್ಲ ಗೊತ್ತಾಗ್ತಾ ಇಲ್ವಲ್ಲ ಯಜಮಾನ್ರೆ. ನೀನು ನೋಡಿದರೆ ರೌಡಿಗಳು ಫೋನ್ ಪಿಕ್ ಮಾಡ್ತಿಲ್ಲ ಅಂತಿದ್ಯಾ, ಇಲ್ಲಿ ನೋಡಿದರೆ ದೀಪಕ್ ಕಾಣಿಸ್ತಿಲ್ಲ ಅಂತಿದ್ದಾರೆ. ಅವನನ್ನು ಕೊಂದು ಅವ್ರು ಏನಾದರೂ ಎತ್ತಾಕೊಂಡು ಹೋದ್ರ? ಅಯ್ಯೋ ನನಗೂ ಒಂದು ಗೊತ್ತಾಗ್ತಿಲ್ಲ ನಾನು. ಅಕಸ್ಮಾತು ಇವನೇ ಏನಾದರೂ ಅವ್ರನ್ನೆಲ್ಲ. ಅಷ್ಟೆಲ್ಲ ಸೀನ್ ಇಲ್ಲ ಬಿಡು. ಅವ್ನು ನೋಡೋಕೆ ಒಳ್ಳೆ ಬೆಣ್ಣೆ ಬಿಸ್ಕೆಟ್ ಇದ್ದಂಗಿದ್ದಾರೆ. ಚಾಕ್ಲೇಟ್ ಬಾಯಲ್ಲಾದರೂ ಫೈಟ್ ಮಾಡೋಕ್ಕೆ ಸಾಧ್ಯನಾ? ಮದುವೆ ಬರಕಡಿ. ಯಜಮಾನ್ರೆ ಬಂದ್ರು, ಅಳಿಯಂದ್ರು ಬಂದ್ರು ನೋಡಿ. ಬನ್ನಿ. ವಾಟ್ ಇಸ್ ದಿಸ್ ತಾನು? ನೀನು ಬದುಕೆ ಇದಾನಲ್ಲ? ನಾವೇನು ಕನಸು ಕಾಣ್ತಾ ಇಲ್ಲ.
ಎಲ್ಲ ನಮ್ಮ ಕಣ್ಣು ಮುಂದೆನೇ ನಡೀತಾ ಇದೆ. ನಾವು ಅಂದ್ಕೊಂಡಾಗೆ ಇವನು ಬೆಣ್ಣೆ ಬಿಸ್ಕೆಟ್ ಅಲ್ಲ, ನಮ್ಮ ಕಡೆಯವರಿಗೆಲ್ಲ ಬಿಸ್ಕೆಟ್ ತಿನ್ನಿಸಿ ಎಲ್ಲರೂ ಒದ್ದು ಓಡಿಸಿದ್ದಾನೆ. ಆನ್ ಸೆನ್ಸಾಗಿ ಸಿಲ್ಸಿಲಿಯಾಗಿ ಮಾತಾಡ್ಬೇಡ. ಇವನು ಅಷ್ಟೊಂದು ರೌಡಿಗಳಿಗೆ ಹೊಡೆದು ಬರದ. ನೋ, ಅವರೆಲ್ಲ ನೀನು ಕಳಿಸಿರೋರು ತಾನೆ, ಅವ್ರ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರುತ್ತೆ. ಸಿಲ್ಲಿಯಾಗಿ ಐಡಿಯಾಗಳು ಮಾಡೋದು ನೀನು. ಇವಾಗ ನೋಡು, ಮದುವೆ ಕಂಡು ಹಸೆ ಮನೆ ಮೇಲೆ ಬಂದು ಕೂತಾಯ್ತು. ಇನ್ನು ನಾವು ಭಿಕ್ಷೆ ಮಾಡ್ಕೊಂತಿರ್ಬೇಕಷ್ಟೆ. ಏನ್ರೆ ಎಲ್ಲಿಗೆ ಹೋಗ್ಬಿಟ್ಟಿದ್ರಿ ನೀವು? ನೀವೆಲ್ಲೂ ಕಾಣ್ತಿಲ್ಲ ಅಂತ ತುಂಬ ಗಾಬರಿ ಆಗಿತ್ತು. ಸರಿಯಾದ ಟೈಮಿಗೆ ಬಂದು ನನ್ನ ಮಗಳ ಜೀವನನ ಹಾಗೆ ನಿಮ್ಮ ಪ್ರಾಣನ ಉಳಿಸ್ಕೊಂಡ್ರಿ. ಮದುಮಗಳನ್ನ ಕರ್ಕೊಂಬನ್ನಿ. ನಾನು ಕರ್ಕೊಂಡು ಬರ್ತೀನಿ. ಮದುವೆ ಮನೆ ಸಂಭ್ರಮ ಎಷ್ಟು ಚೆನ್ನಾಗಿದೆ. ಈ ಮದುವೆ ಆಗ್ತಿದ್ದ ಹಾಗೆ ನಂದೇ ಮದುವೆ. ಆದ್ರೆ ನನ್ನ ಮನ್ಸ್ ಕದ್ದಿರೋ ಕಳ್ಳಿಯಲ್ಲಿ ಕಾಣಿಸ್ತಾನೆ ಇಲ್ವಲ್ಲ. ತಗೊಳ್ಳಿ, ಹಾರ ಬದಲಾಯಿಸ್ಕೊಳ್ಳಿ. ತಗೊಳ್ಳಿ ಹೇಳಿ. ತಗೊಳ್ಳಿ. ಅಳಿಯಂದ್ರೆ